ಇನ್ನು ಕೇರಳದ ಕೋಝಿಕೋಡ್ನಲ್ಲಿ ಮಳೆಯ ಆರ್ಭಟ ಮುಂದುವರಿತಾನೇ ಇದೆ. ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗಳು, ಮನೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದು ಸದ್ಯ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಝಿಕೋಡ್ನಲ್ಲಿ ಕಾಲುವೆಗಳು ತುಂಬಿ ಹರಿತಾ ಇದ್ದಾವೆ. ಒಂದು ಕಡೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ಭೀಕರ ದುರಂತ, ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ 80ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ಕಡೆ ಕೇರಳದಾದ್ಯಂತ ವರುಣನ ಆರ್ಭಟ ಮಾತ್ರ ನಿಲ್ಲುತ್ತಾ ಇಲ್ಲ. ನಿರಂತರವಾಗಿ ಮಳೆಯ ಆರ್ಭಟ ಹೆಚ್ಚಾಗಿರೋದ್ರಿಂದ ಕೋಝಿಕೋಡ್ನಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗಳು ಹಾಗೆ ಮನೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಕೇರಳದ ಪಾಲಕ್ಕಾಡ್ನಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆಯ ಆರ್ಭಟಕ್ಕೆ ಸೇತುವೆಗಳು ಸಂಪೂರ್ಣವಾಗಿ ಹಾನಿಗೊಂಡಿರುವ ಘಟನೆ ನಡೆದಿದೆ. ಪಾಲಕ್ಕಾಡ್ನಲ್ಲಿ ಸೇತುವೆಗಳು ಹಾನಿಗೊಂಡಿದ್ದು ಗ್ರಾಮವೊಂದಕ್ಕೆ ನೀರು ಹರಿದು ಬಂದಿದೆ. ಹೀಗಾಗಿ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯಿಂದ ಪಾಲಕ್ಕಾಡ್ನ ಸೇತುವೆ ಸಂಪೂರ್ಣವಾಗಿ ಧ್ವಂಸಗೊಂಡಿದ್ದು ಗ್ರಾಮಕ್ಕೆ ನೀರು ಹರಿದು ಬಂದಿರೋದ್ರಿಂದ ಗ್ರಾಮಸ್ಥರು ಈಗ ದಿಕ್ಕೆ ತೋಚದಂತಾಗಿದ್ದಾರೆ. ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕೇರಳದಲ್ಲಿ ದುರಂತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವರುಣನ ಆರ್ಭಟದಿಂದಾಗಿ ವಯನಾಡಿನಲ್ಲಿ ಸಂಭವಿಸಿರುವಂತಹ ಗುಡ್ಡ ಕುಸಿತ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೋಝಿಕೋಡ್ನಲ್ಲೂ ಕೂಡ ಮಳೆಯ ಅವಾಂತರಗಳು ಒಂದಲ್ಲ ಎರಡಲ್ಲ. ಇತ್ತ ಪಾಲಕ್ಕಾಡ್ನಲ್ಲೂ ಕೂಡ ಸಂಪೂರ್ಣವಾಗಿ ಗ್ರಾಮವೊಂದಕ್ಕೆ ನೀರು ಯಾವ ರೀತಿ ಹರಿದು ಬಂದಿದೆ ಅನ್ನೋದರ ಕುರಿತಾಗಿ ನೀವು ಗಮನಿಸಬಹುದು. ಸದ್ಯ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೆರಡೂ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಸೇತುವೆ ಇರುವಂತಹ ದೃಶ್ಯಾವಳಿಗಳನ್ನ ನೋಡಬಹುದು. ಪಾಲಕ್ಕಾಡ್ನ ದೃಶ್ಯಾವಳಿ ಇದು. ಸೇತುವೆ ಸಂಪೂರ್ಣವಾಗಿ ಹಾನಿಗೊಂಡಿದ್ದು ಸದ್ಯ ಈಗ ಗ್ರಾಮಕ್ಕೇನೆ ನೀರು ಹರಿದು ಬಂದಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಹಾಗೆ ಪಾಲಕ್ಕಾಡ್ನಲ್ಲೂ ಕೂಡ ಸಂಪೂರ್ಣವಾಗಿ ರಸ್ತೆಗಳು, ಮನೆಗಳು ಜಲಾವೃತಗೊಂಡಿದ್ದು ಜನರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಕೇರಳದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಶಿರಾಡಿ ಘಾಟಿಯ ದೊಡ್ಡ ತಪ್ಲೆ ಬಳಿ ಗುಡ್ಡ ಕುಸಿತ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ 2 ಕಾರ್ಗಳು ಹಾಗೆ ಒಂದು ಟ್ಯಾಂಕರ್ ಸೇರಿ 6 ವಾಹನಗಳು ಜಖಂಗೊಂಡಿರುವಂತಹ ಘಟನೆ ನಡೆದಿದೆ. ಘಾಟ್ ಸಂಚಾರ ಸ್ಥಗಿತ ಮುಂದುವರೆದ ಕಾರ್ಯಾಚರಣೆ. ಸದ್ಯಕ್ಕೆ ಸಂಚಾರವನ್ನ ಸ್ಥಗಿತಗೊಳಿಸಿದ್ದು ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಮಾಣಿಯಿಂದ ಪುತ್ತೂರು ಮಾರ್ಗದಲ್ಲಿ ಸಂಭವಿಸಿರುವಂತಹ ಭೂಕುಸಿತದಿಂದಾಗಿ ಈಗ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿರುವಂಥದ್ದು. ಶಿರಾಡಿ ಘಾಟಿಯ ದೊಡ್ಡ ತಪ್ಲೆ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಭಾರೀ ಭೂಕುಸಿತ ಸಂಭವಿಸಿದೆ. ಹೀಗಾಗಿ ಹಲವು ವಾಹನಗಳು ಮಣ್ಣಿನಡಿ ಸಿಲುಕಿಕೊಂಡಿವೆ. ಮಾಹಿತಿ ಪ್ರಕಾರ 2 ಕಾರ್ಗಳು, ಒಂದು ಟ್ಯಾಂಕರ್ ಸೇರಿ 6 ವಾಹನಗಳು
ಮಣ್ಣಿನಡಿ ಸಿಲುಕಿವೆ ಎನ್ನಲಾಗಿದ್ದು, ಸತತ ಮಳೆಯಿಂದ ದೊಡ್ಡ ತಪ್ಲೆ ಬಳಿ ಭಾರೀ ಪ್ರಮಾಣದ ಭೂಕುಸಿತ ಸಂಭವಿಸಿದೆ. ಸದ್ಯ ಶಿರಾಡಿ ಘಾಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಬರ್ತಾ ಇರುವ ವಾಹನಗಳನ್ನ ಗುಡ್ಡದಲ್ಲೇ ಪೊಲೀಸರು ತಡಿತಾ ಇದ್ದಾರೆ. 2 ದಿನಗಳ ಹಿಂದಷ್ಟೇ ಎತ್ತಿನ ಹಳ್ಳದ ಬಳಿ ಏಕಾಏಕಿ ಗುಡ್ಡ ಕುಸಿದಿದ್ದು, ಮತ್ತೆ ಈಗ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಮಣ್ಣು ತೆರವು ಮಾಡಿದ ನಂತರ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಇದೀಗ ಮತ್ತೆ ಭೂಕುಸಿತ ಸಂಭವಿಸಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಈ ಮಾರ್ಗದಲ್ಲಿ ಹೋಗಬೇಡಿ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರು ಆದೇಶ ಕೂಡ ಹೊರಡಿಸಿದ್ದಾರೆ. ಸಂಚಾರಕ್ಕೆ ಈಗ ಅವಕಾಶವನ್ನ ಕೂಡ ಕಲ್ಪಿಸಿಕೊಟ್ಟಿಲ್ಲ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ. ಶಂಶೀರ್, ಸದ್ಯ ಶಿರಾಡಿ ಘಾಟಿಯ ದೊಡ್ಡ ತಪ್ಲೆ ಬಳಿಯ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ? ಯಾವುದೇ ಸಾವು ನೋವು ಸಂಭವಿಸಿಲ್ವಾ? ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಮತ್ತೊಮ್ಮೆ ನಾವು ಪ್ರಯತ್ನಿಸ್ತೇವೆ. ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಸದ್ಯ ಮಾಹಿತಿ ಪ್ರಕಾರ 2 ಕಾರ್ಗಳು ಹಾಗೆ 1 ಟ್ಯಾಂಕರ್ ಸೇರಿ 6 ವಾಹನಗಳು ಮಣ್ಣಿನಡಿ ಸಿಲುಕಿವೆ ಅಂತ ಹೇಳಲಾಗಿದೆ. ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂಥದ್ದು. ಸದ್ಯಕ್ಕೆ ಘಾಟ್ ಸಂಚಾರವನ್ನ ಸ್ಥಗಿತಗೊಳಿಸಿದ್ದು ಕಾರ್ಯಾಚರಣೆ ಮುಂದುವರೆದಿದೆ. ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಂಶೀರ್, ಸದ್ಯದ ಅಪ್ಡೇಟ್ ಏನಿದೆ? ಕಾರ್ಯಾಚರಣೆ ಎಲ್ಲುವರೆಗೂ ಬಂದು ನಿಂತಿದೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಹೌದು ಮಧುಮಾಲಾ, ಇದು ಶಿರಾಡಿ ಘಾಟಿ ಸಮೀಪದ ಅಂದ್ರೆ ಹಾಸನ ಜಿಲ್ಲಾ ವ್ಯಾಪ್ತಿಗೆ ಬರುವಂತಹ ದೊಡ್ಡ ತಪ್ಲೆ ಎಂಬಲ್ಲಿ ಒಂದು ಭಾರಿ ಭೂಕುಸಿತ ನಡೆದಿರುವಂತದ್ದು. ಹೀಗಾಗಿ ಶಿರಾಡಿ ಘಾಟ್ ಮೂಲಕ ಸಕಲೇಶ್ಪುರ ಅಥವಾ ಹಾಸನ ಬೆಂಗಳೂರಿಗೆ ಹೋಗುವಂತಹ ವಾಹನ ಸವಾರರಿಗೆ ಸದ್ಯಕ್ಕೆ ಸಂಚಾರ ಬಂದಾಗಿರುವಂತದ್ದು. ಈ ಕುರಿತು ಜಿ ಕನ್ನಡ ನ್ಯೂಸ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ಪ್ರಕಟಣೆಯಲ್ಲಿ ಒಂದು ಮಾಹಿತಿಯನ್ನ ನೀಡ್ತಾರೆ. ಅಂದ್ರೆ ಈ ಒಂದು ದೊಡ್ಡ ತಪ್ಪಲೆ ಬಳಿ ಒಂದು ಭೂಕುಸಿತ ಆಗಿದ್ದು ಸದ್ಯಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 4ರಿಂದ 5 ಗಂಟೆ 5 ಗಂಟೆಗಳ ಕಾಲ ಒಂದು ತೆರವು ಕಾರ್ಯಾಚರಣೆ ಸಮಯ ಬೇಕಾಗಬಹುದು. ಆದ್ರೂ ಕೂಡ ಹೆಚ್ಚುವರಿ ಸಮಯ ಬೇಕಾಗುವ ಸಾಧ್ಯತೆ ಇದೆ. ಹೀಗಾಗಿ ತೆರವು ಕಾರ್ಯಾಚರಣೆಗೆ ಮಾಡೋಕ್ಕೋಸ್ಕರ ಸದ್ಯ ನಾವು ರಸ್ತೆ ಶಿರಾಡಿ ಘಾಟ್ ಮೂಲಕ ಹೋಗುವಂತಹ ಸಂಚಾರವನ್ನು ಬಂದ್ ಮಾಡಿದ್ದೀವಿ. ಸದ್ಯಕ್ಕೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಜೊತೆಗೆ ವಾಹನ ಸವಾರರು ಬದಲಿ ಮಾರ್ಗವನ್ನ ಉಪಯೋಗಿಸಿ ಹೋಗ್ಬೇಕಂತ ಅವರು ಮನವಿ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ರಾತ್ರಿಯಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ. ಜೊತೆಗೆ ಹಲವಾರು ಪ್ರದೇಶಗಳು ಕೂಡ ಇದೀಗ ಮುಳುಗಡೆ ಆಗಿರುವಂತದ್ದು. ಹೀಗಾಗಿ ಪರಿಣಾಮ ಶಿರಾಡಿ ಘಾಟ್ ಸಮೀಪದ ಈ ದೊಡ್ಡ ತಪ್ಪಲೆ ಬಳಿಯಲ್ಲಿ ಕೂಡ ಒಂದು ಭೂಕುಸಿತ ಇದ್ದಕ್ಕಿದ್ದಂತೆ ಆಗಿರುವಂತದ್ದು. ಹೀಗಾಗಿ ಇದರ ಅಡಿಯಲ್ಲಿ ಒಂದು ಕಾರು, ಟ್ಯಾಂಕರ್ ಕೂಡ ಜೊತೆಗೆ ಸುಮಾರು 6ಕ್ಕಿಂತ ಹೆಚ್ಚಿನ ವಾಹನ ಮಣ್ಣಿನಡಿ ಸಿಲುಕಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅದನ್ನು ಕೂಡ ತೆರವು ಮಾಡುವಂತಹ ಕಾರ್ಯಾಚರಣೆ ಕೂಡ ಇದೀಗ ಆಗ್ತಾ ಇದೆ. ಜೊತೆಗೆ ಮಳೆ ಕೂಡ ಬರ್ತಾ ಇದೆ. ಹೀಗಾಗಿ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗ್ತಾ ಇದೆ. ಜೊತೆಗೆ 2 ದಿನಗಳ ಹಿಂದಷ್ಟೇ ಎತ್ತಿನ ಹಳ್ಳದ ಬಳಿ ಏಕಾಏಕಿ ಗುಡ್ಡ ಕೂಡ ಕುಸಿದಿತ್ತು. ಹೀಗಾಗಿ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ವಾಹನ ಸಂಚಾರವನ್ನು ಸ್ಥಗಿತ ಮಾಡಲಾಗಿತ್ತು. ತದನಂತರ ಮಣ್ಣು ತೆರವು ಮಾಡಿದ ನಂತರ ವಾಹನ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಇದೀಗ ಭಾರಿ ಮಳೆಯಿಂದ ಮತ್ತೊಂದು ಭೂಕುಸಿತ ಉಂಟಾಗಿರುವಂತದ್ದು. ಹೀಗಾಗಿ ಕಾರ್ಯಾಚರಣೆ ಸದ್ಯಕ್ಕೆ ನಡೀತಾ ಇದೆ. ಕೆಲವೇ ಗಂಟೆಗಳಲ್ಲಿ ಮುಗಿಯುವಂತ ಸಾಧ್ಯತೆ ಇದ್ರೂ ಕೂಡ ರಾತ್ರಿ ಕೂಡ ಆಗ್ಬಹುದು. ಹೀಗಾಗಿ ಮುಂದಿನ ಆದೇಶದವರೆಗೆ ವಾಹನ ಸವಾರರು ಈ ಒಂದು ಶಿರಾಡಿ ಘಾಟ್ ಮೂಲಕ ಹೋಗೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಸಂಪಾಜೆ ಕೊಡಗು ಮೈಸೂರಿಗೆ ಹೋಗೋ ದಾರಿ ಕೂಡ ಸದ್ಯಕ್ಕೆ ಓಪನ್ ಇರುವಂತದ್ದು. ಆ ಮಾರ್ಗವಾಗಿ ಕೂಡ ಹಾಸನ ಮುಖಾಂತರದ ಬೆಂಗಳೂರಿಗೆ ಹೋಗುವಂತ ಅವಕಾಶ ಕೂಡ ಇದೆ. ಆದ್ರೂ ಕೂಡ ಸದ್ಯಕ್ಕೆ ಮಾಣೆಯಿಂದ ಪುತ್ತೂರಿಗೆ ಅಂದ್ರೆ ಮೈಸೂರು ಹೆದ್ದಾರಿಯಲ್ಲಿ ಒಂದು ಭೂಕುಸಿತ ಕೂಡ ಉಂಟಾಗಿದ್ದು ಅಲ್ಲಿ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಅದರ ಅಪ್ಡೇಟ್ ಅನ್ನ ತದನಂತರ ವಾಹನ ಸಂಚಾರಕ್ಕೆ ಅವಕಾಶ ನೀಡಲಾಗುತ್ತೆ ಇಲ್ವೋ ಎಂಬುದನ್ನ ಸಂಜೆ ನಂತರ ನಾವು ಮಾಹಿತಿ ನೀಡ್ತೀವಿ ಅಂತ ಜಿಲ್ಲಾಧಿಕಾರಿ ನಮಗೆ ಮಾಹಿತಿ ನೀಡಿರುವಂತದ್ದು. ಮಧುಮಾಲಾ, ಓಕೆ, ಥ್ಯಾಂಕ್ ಯು ಶಂಶೀರ್ ಬುಡೋಳಿ ನಿಮ್ಮೆಲ್ಲ ಮಾಹಿತಿಗಾಗಿ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ. ವರುಣನ ಆರ್ಭಟದಿಂದಾಗಿ ಅಪಾರ ಪ್ರಮಾಣದ ನೀರು ನೇತ್ರಾವತಿಗೆ ಹರಿದು ಬಂದಿದೆ. ನೇತ್ರಾವತಿ ನದಿಯಲ್ಲಿ ಸದ್ಯಕ್ಕೆ ನೀರಿನ ಮಟ್ಟ ಭಾರೀ ಏರಿಕೆಯಾಗಿದೆ. ಈಗಾಗಲೇ ಕೆಲವೊಂದು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ವ್ಯಾಪಕವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಅಪಾಯದ ಮಟ್ಟ ತಲುಪ್ತಾ ಇದೆ. ಬಂಟ್ವಾಳದಲ್ಲಿ ಮಂಗಳವಾರ ಬೆಳಗ್ಗೆ ಇಂದು ಬೆಳಗ್ಗೆ ನೀರಿನ ಮಟ್ಟ 8.2 ಮೀಟರ್ಗೆ ತಲುಪಿತ್ತು. ಇದರ ಪರಿಣಾಮ ಈಗಾಗಲೇ ಕೆಲವೊಂದು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು ನೀರಿನ ಮಟ್ಟ ಇನ್ನೂ ಹೆಚ್ಚಾದರೆ ಪ್ರವಾಹದ ಅಪಾಯ ಸಾಧ್ಯತೆ ಹೆಚ್ಚಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.